ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಾವು ಮಾಡ್ತಾ ಇರೋದು 20 ಡೇ ಇಂಗ್ಲೀಷ್ ಗ್ರಾಮರ್ ಚಾಲೆಂಜ್ನ 11th ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವು ಕಲಿತಾ ಇದ್ದೀವಿ ಟೆನ್ಸಸ್ ಬಗ್ಗೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಪ್ರೆಸೆಂಟ್ ಟೆನ್ಸ್. ಟೆನ್ಸಸ್ಗೆ ಕನ್ನಡದಲ್ಲಿ ನಾವು ಕಾಲಗಳು ಅಂತ ಹೇಳ್ತೀವಿ. ಟೆನ್ಸಸ್ಸಲ್ಲಿ 3 ಫಾರ್ಮ್ಸ್ ಇದೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಪ್ಲೀಟ್ ಆಗಿ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಕಲಿಯೋಣ. ಪ್ರೆಸೆಂಟ್ ಟೆನ್ಸ್ ಅಂದರೆ ಭೂತಕಾಲ, ಇವಾಗ ನಡೀತಾ ಇರುವ ಘಟನೆಗಳ ಬಗ್ಗೆ ಹೇಳುವಂತಹ ಕಾಲ ಪ್ರೆಸೆಂಟ್ ಟೆನ್ಸ್. ಅಗೇನ್ ಪ್ರೆಸೆಂಟ್ ಟೆನ್ಸಲ್ಲಿ 4 ಫಾರ್ಮ್ಸ್ ಇದೆ: ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಭೂತಕಾಲದ ವಿಷಯವನ್ನು ಹೇಳುವ ಟೆನ್ಸೇ ಪ್ರೆಸೆಂಟ್ ಟೆನ್ಸ್ ಅಂತ ನಾನು ಹೇಳಿದೆ. ಅದರಲ್ಲೂ ಒಂದು ಸೆಂಟೆನ್ಸ್ನ ನಾವು ಈ ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ 4 ಫಾರ್ಮ್ಸಲ್ಲಿ ಹೇಳ್ಬೋದು. ಎಕ್ಸಾಂಪಲ್, ಒಂದು ಸೆಂಟೆನ್ಸ್ನ ನಾನು ಪ್ರೆಸೆಂಟಲ್ಲಿ 4 ಫಾರ್ಮ್ಸಲ್ಲಿ ಹೇಗೆ ಹೇಳ್ಬೋದು ಅಂದರೆ, ಯಾರಾದರೂ ನನಗೆ ಕೇಳ್ತಾರೆ, ನೀನು ಊರ ಹಬ್ಬಕ್ಕೆ ಬರ್ತೀಯಾ? ಈ ಕ್ವೆಶನ್ಗೆ ನಾನು ಯಾವ ರೀತಿಯಾಗೆಲ್ಲ ಆನ್ಸರ್ ಮಾಡ್ಬೋದು ಅಂದರೆ, ನಾನು ಬರ್ತೇನೆ, ನಾನು ಬರ್ತಾ ಇದ್ದೀನಿ, ನಾನು ಬಂದಿದ್ದೇನೆ, ಅಥವಾ ನಾನು ಹಬ್ಬಕ್ಕೆ 2 ವರ್ಷಗಳಿಂದ ಬರ್ತಿದ್ದೇನೆ. ಸೊ ದೀಸ್ ಆರ್ ದ 4 ಫಾರ್ಮ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಈ ರೀತಿಯಾಗಿ ನಾವು 4 ರೀತಿಯಲ್ಲಿ ಪ್ರೆಸೆಂಟ್ ಟೆನ್ಸಲ್ಲೇ ಆನ್ಸರ್ನ ಹೇಳ್ಬೋದು. ಈ ಎಲ್ಲ 4 ಫಾರ್ಮ್ಸ್ನ ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವೆಲ್ಲವುಗಳ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಆ್ಯಂಡ್ ಎಕ್ಸಾಂಪಲ್ಸ್ ಎಲ್ಲನೂ ನೀಟಾಗಿ ಕಲಿಯೋಣ. ಸೊ ಗೈಸ್, ನಾನು ಟೇಬಲ್ ಫಾರ್ಮಲ್ಲಿ ಪ್ರೆಸೆಂಟ್ ಟೆನ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಕಂಪ್ಯಾರಿಸನ್ ಮಾಡಿಕೊಂಡು ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಟೇಬಲಲ್ಲಿ ಟಾಪಲ್ಲಿ ನಾನು ಮೇನ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಬರೆದಿದ್ದೀನಿ. ಅದಾದಮೇಲೆ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತಾನು ಹೇಳ್ತೀವಿ. ಇದರ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಅಂದರೆ ಕರ್ತೃಪದ, ವರ್ಬ್ ಕ್ರಿಯಾಪದ ಆ್ಯಂಡ್ ಆಬ್ಜೆಕ್ಟ್ ಅಂದರೆ ಕರ್ಮಪದ. ಕರ್ತೃಪದ ಅಥವಾ ಸಬ್ಜೆಕ್ಟಲ್ಲಿ ಐ, ಯು, ಹಿ, ಶಿ, ಇಟ್, ವಿ, ದೇ ಆ್ಯಂಡ್ ಯಾರ್ದೋ ಹೆಸರು ಕೂಡ ಬರ್ಬೋದು. ಸಬ್ಜೆಕ್ಟ್ ನೆಕ್ಸ್ಟ್ ಬರೋದು V1. V1 ಅಂದರೆ ವರ್ಬ್ 1. ಗೈಸ್, ಎವ್ರಿ ವರ್ಬಿಗೂ 3 ಫಾರ್ಮ್ಸ್ ಇರುತ್ತೆ: ವರ್ಬ್ 1, ವರ್ಬ್ 2, ವರ್ಬ್ 3. ವರ್ಬ್ 1 V1 ಅಂದರೆ ಪ್ರೆಸೆಂಟ್ ಫಾರ್ಮ್, ವರ್ಬ್ 2 V2 ಅಂದರೆ ಪಾಸ್ಟ್ ಫಾರ್ಮ್, ವರ್ಬ್ 3 V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಫಾರ್ ಎಕ್ಸಾಂಪಲ್, ರೈಟ್, ರೋಡ್, ರಿಟರ್ನ್. ರೈಟ್ ಈಸ್ ಅ V1 ಫಾರ್ಮ್, wrote is a V2 form, written is a V3 form. Play, played, played. Sing, sang, sung. ಈ ರೀತಿಯಾಗಿ 3 ಫಾರ್ಮ್ಸ್ ಇರುತ್ತೆ ಎವ್ರಿ ವರ್ಬಿಗೂ. ಇಲ್ಲಿ ನಾವು ಯೂಸ್ ಮಾಡೋದು ಫಸ್ಟ್ ಫಾರ್ಮ್ ಅಂದರೆ V1 ಫಾರ್ಮ್. ನೆಕ್ಸ್ಟ್ ಬರೋದು ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ಕರ್ಮಪದ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ಫಾರ್ಮುಲಾ ಹೇಗಿರುತ್ತೆ ಅನ್ನೋದು ಗೊತ್ತಾಯಿತು. ಸಬ್ಜೆಕ್ಟ್ V1 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಎಕ್ಸಾಂಪಲ್, I eat food. Subject is I, verb 1 is eat and object is food. I eat food. ನಾನು ಆಹಾರ ಸೇವಿಸುತ್ತೇನೆ. ಇವಾಗ ಸಬ್ಜೆಕ್ಟ್ನ ಚೇಂಜ್ ಮಾಡ್ತಾ ಹೋಗೋಣ. ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮಲ್ಲಿದ್ದಾಗ ಯು, ವಿ, ದೇ. ಯು ಈಟ್ ಫುಡ್, ನೀವು ಆಹಾರ ಸೇವಿಸುತ್ತೀರಿ. ಯು ಅನ್ನೋದಿಲ್ಲಿ ಸಿಂಗ್ಯುಲರ್ ಆಗಿರ್ಬೋದು, ಪ್ಲೂರಲ್ ಕೂಡ ಆಗಿರ್ಬೋದು. ನೀನು ಅಂದ್ರೂ ಯು ಅಂತೀವಿ, ನೀವು ಅನ್ನೋದಕ್ಕೂ ಯು ಅಂತಲೇ ಹೇಳ್ತೀವಿ. ವಿ ಈಟ್ ಫುಡ್, ನಾವು ಆಹಾರ ಸೇವಿಸುತ್ತೇವೆ. ದೇ ಈಟ್ ಫುಡ್, ಅವರು ಆಹಾರ ಸೇವಿಸುತ್ತಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಇದ್ದಾಗ ಅಂದರೆ ಸಬ್ಜೆಕ್ಟ್ ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ನ ನೇಮ್ ಇದ್ದಾಗ ಹಿ ಈಟ್ಸ್ ಫುಡ್. ವರ್ಬಿಗೆ ನಾವು ಎಸ್ ಆ್ಯಡ್ ಮಾಡ್ತೀವಿ ಅಥವಾ ಇ ಎಸ್ ಆ್ಯಡ್ ಮಾಡ್ತೀವಿ, ಡಿಪೆಂಡ್ಸ್ ಆನ್ ವರ್ಬ್. ಇಲ್ಲಿ ವರ್ಬಿಗೆ ಎಸ್ ಆ್ಯಡ್ ಮಾಡ್ತೀವಿ ಯಾವಾಗ? ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿದ್ದಾಗ. ಹಿ ಈಟ್ಸ್ ಫುಡ್, ಅವನು ಆಹಾರ ಸೇವಿಸುತ್ತಾನೆ. ಶಿ ಈಟ್ಸ್ ಫುಡ್, ಅವಳು ಆಹಾರ ಸೇವಿಸುತ್ತಾಳೆ. ಇಟ್ ಈಟ್ಸ್ ಫುಡ್, ಅದು ಆಹಾರ ಸೇವಿಸುತ್ತದೆ. ಅಥವಾ ರಾಮ್ ಈಟ್ಸ್ ಫುಡ್, ರಾಮ್ ಆಹಾರ ಸೇವಿಸುತ್ತಾನೆ. ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡಿಬಿಟ್ಟು ಹೇಳ್ತೀವಿ ಅಥವಾ ವರ್ಬಿಗೆ ಇ ಎಸ್ ಆ್ಯಡ್ ಮಾಡಿಬಿಟ್ಟು ಹೇಳ್ತೀವಿ. ಹಿ, ಶಿ, ಇಟ್ ಅಥವಾ ಯಾರದೇ ಹೆಸರು ಇದ್ದಾಗ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ.
ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುತ್ತೀಯಾ ಅಥವಾ ನೀವು ಶಾಲೆಗೆ ಹೋಗುತ್ತೀರಾ. ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತೇವೆ. ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆ. ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆ. ಗೋ ಇದ್ದಿದ್ದು ಗೋಸ್ ಆಗುತ್ತೆ. GOES, ಇಲ್ಲಿ ಗೋಗೆ ನಾವು ES ಆ್ಯಡ್ ಮಾಡ್ತೀವಿ, ನಾಟ್ ಎಸ್, ES. ಶಿ ಗೋಸ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆ. ಇಟ್ ಗೋಸ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆ. ರಾಮ್ ಗೋಸ್ ಟು ಸ್ಕೂಲ್, ರಾಮ್ ಶಾಲೆಗೆ ಹೋಗುತ್ತಾನೆ. ಯಾವಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ ದಿನನಿತ್ಯ ಮಾತನಾಡುವಾಗ? ವೆನ್ ವಿ ಸ್ಪೀಕ್ ಅಬೌಟ್ ಹ್ಯಾಬಿಟ್ಸ್, ಅಂದರೆ ದಿನನಿತ್ಯದ ಅಭ್ಯಾಸಗಳು ಅಥವಾ ದಿನನಿತ್ಯದ ಕ್ರಿಯೆಗಳ ಬಗ್ಗೆ ಮಾತನಾಡುವಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಹೇಳ್ತೀವಿ. ಉದಾಹರಣೆಗೆ, ಐ ವೇಕಪ್ ಅರ್ಲಿ, ನಾನು ಬೇಗ ಎದ್ದೇಳುತ್ತೇನೆ. ಐ ಬ್ರಷ್ ಮೈ ಟೀತ್ ಡೈಲಿ, ನಾನು ಪ್ರತಿದಿನ ಹಲ್ಲುಜ್ಜುತ್ತೇನೆ. ಶಿ ಡ್ರಿಂಕ್ಸ್ ಕಾಫಿ ಎವ್ರಿ ಮಾರ್ನಿಂಗ್, ಅವಳು ಪ್ರತಿದಿನ ಬೆಳಿಗ್ಗೆ ಕಾಫಿ ಕುಡಿಯುತ್ತಾಳೆ. ಈ ರೀತಿಯಾಗಿ ನಮ್ಮ ದಿನನಿತ್ಯ ಕ್ರಿಯೆಗಳನ್ನು ಮಾತನಾಡುವಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಹೇಳ್ತೀವಿ. ಇನ್ನು ಫ್ಯಾಕ್ಟ್ಸ್ ಬಗ್ಗೆ, ಅಂದರೆ ಟ್ರುತ್ ಬಗ್ಗೆ, ಯೂನಿವರ್ಸಲ್ ಟ್ರುತ್, ಸತ್ಯಗಳು ಮತ್ತು ನಿಜವಾದ ವಿಷಯಗಳು ಇರುತ್ತವಲ್ಲ, ಅವನ್ನೆಲ್ಲ ಹೇಳುವಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ಇವೆಲ್ಲ ಯೂನಿವರ್ಸಲ್ ಟ್ರುತ್. ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್, ನೀರು 100 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಕುದಿಯುತ್ತದೆ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ. ಈ ರೀತಿಯಾಗಿ ಮಾತನಾಡುವಾಗ ಕೂಡ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ಆಮ್, ಈಸ್ ಅಥವಾ ಆರ್ ಪ್ಲಸ್ ವರ್ಬ್ 1 ಪ್ಲಸ್ ING ಪ್ಲಸ್ OBJ. ಸಬ್ಜೆಕ್ಟ್ ಬಂದು ಐ ಆಗಿರ್ಬೋದು, ಯು, ವಿ, ದೇ, ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ಕೂಡ ಆಗಿರ್ಬೋದು. ಬೇಸ್ಡ್ ಆನ್ ದ ಸಬ್ಜೆಕ್ಟ್ ಬಿ ವರ್ಬ್ ಚೇಂಜ್ ಆಗ್ತಾ ಇರುತ್ತೆ. ಐ ಜೊತೆ ಬಿ ವರ್ಬ್ ಆಮ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಐಗೆ ಹೆಲ್ಪಿಂಗ್ ವರ್ಬ್ ಆಮ್ ಇರುತ್ತೆ. ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಹಿ, ಶಿ, ಇಟ್ ಅಥವಾ ಯಾವುದೇ ಒಬ್ಬ ಪರ್ಸನ್ ನೇಮ್ ಇದ್ದರೆ ಈಸ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಯು ಅಂದರೆ ಇಲ್ಲಿ ಸಿಂಗ್ಯುಲರ್ ಆಗುತ್ತೆ, ಪ್ಲೂರಲ್ ಕೂಡ ಆಗುತ್ತೆ, ನೀನು ಅಥವಾ ನೀವು. ವಿ ನಾವು, ದೇ ಅವರು ಇದ್ದರೆ ಹೆಲ್ಪಿಂಗ್ ವರ್ಬ್ ಆರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವರ್ಬ್ 1 ಅಂದರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್, ING ಎಂಡಲ್ಲಿ ಸೇರಿಸ್ತೀವಿ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ಆಮ್ ಈಟಿಂಗ್ ಫುಡ್, ನಾನು ಊಟ ಮಾಡುತ್ತಿದ್ದೇನೆ. ಯು ಆರ್ ಈಟಿಂಗ್ ಫುಡ್, ನೀವು ಊಟ ಮಾಡುತ್ತಿದ್ದೀರಾ ಅಥವಾ ನೀನು ಊಟ ಮಾಡುತ್ತಿದ್ದೀಯಾ. ದೇ ಆರ್ ಈಟಿಂಗ್ ಫುಡ್, ಅವರು ಊಟ ಮಾಡುತ್ತಿದ್ದಾರೆ. ಶಿ ಈಸ್ ಈಟಿಂಗ್ ಫುಡ್, ಅವಳು ಊಟ ಮಾಡುತ್ತಿದ್ದಾಳೆ. ಹಿ ಈಸ್ ಈಟಿಂಗ್ ಫುಡ್, ಅವನು ಊಟ ಮಾಡುತ್ತಿದ್ದಾನೆ. ಇಟ್ ಈಸ್ ಈಟಿಂಗ್ ಫುಡ್, ಅದು ಊಟ ಮಾಡುತ್ತದೆ. ರಾಮ್ ಈಸ್ ಈಟಿಂಗ್ ಫುಡ್, ರಾಮ್ ಊಟ ಮಾಡುತ್ತಿದ್ದಾನೆ. ಸಬ್ಜೆಕ್ಟ್ ಯಾವುದಿದ್ರೂ ಬೇಸ್ ವರ್ಬಿಗೆ ನಾವು ING ಆ್ಯಡ್ ಮಾಡ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ಆ್ಯಕ್ಷನ್ ಹ್ಯಾಪನಿಂಗ್ ರೈಟ್ ನೌ, ಇವಾಗ ಏನು ನಡೀತಾ ಇದೆ, ರೈಟ್ ನೌ ಯಾವ ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನು ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಐ ಆಮ್ ಡೂಯಿಂಗ್ ಕ್ಲಾಸ್. ನೆಕ್ಸ್ಟ್ ಟೆನ್ಸ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ನಾವು ಈಗಾಗಲೇ ಮುಗಿದ ಕ್ರಿಯೆ ಮತ್ತು ಅದರ ಫಲ ಇನ್ನೂ ಇದೆ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಕೆಲಸ ಮುಗಿದಿದೆ ಆದರೆ ಅದರ ಪರಿಣಾಮ ಈಗ ಇದೆ ಅಂತ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಯೂಸ್ ಮಾಡ್ತೀವಿ ಬೇಸ್ಡ್ ಆನ್ ಸಬ್ಜೆಕ್ಟ್, ಪ್ಲಸ್ ವರ್ಬ್ 3 ಯೂಸ್ ಮಾಡ್ತೀವಿ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಐ, ಯು, ದೇ ಇವುಗಳಿಗೆ ನಾವು ಹ್ಯಾವ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಹಿ, ಶಿ, ಇಟ್ ಅಥವಾ ಯಾರದೇ ಹೆಸರಿದ್ದಾಗ, ರಾಮ್ ಇದ್ದಾಗ ಹ್ಯಾಸ್ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಪ್ಲಸ್ ವರ್ಬ್ ಬಂದು V3 ವರ್ಬ್ ಯೂಸ್ ಮಾಡ್ತೀವಿ, ಥರ್ಡ್ ಫಾರ್ಮ್ ಆಫ್ ವರ್ಬ್. ಐ ಆಲ್ರೆಡಿ ಸೆಡ್ ಈಟ್ ಈಸ್ ದ ಫಸ್ಟ್ ಫಾರ್ಮ್, ಏಟ್ ಈಸ್ ದ ಸೆಕೆಂಡ್ ಫಾರ್ಮ್, ಈಟನ್ ಈಸ್ ದ ಥರ್ಡ್ ಫಾರ್ಮ್. ಇಲ್ಲಿ ನಾವು ಈಟನ್ ಥರ್ಡ್ ಫಾರ್ಮ್ನ ಯೂಸ್ ಮಾಡ್ತೀವಿ ಪ್ಲಸ್ ಆಬ್ಜೆಕ್ಟ್. ಐ ಹ್ಯಾವ್ ಈಟನ್ ಫುಡ್, ನಾನು ಊಟ ಮಾಡಿದ್ದೇನೆ. ಇವಾಗ ಯಾರಾದರೂ ಕೇಳ್ತಾರೆ ನೀನು ಊಟ ಮಾಡ್ತೀಯಾ? ನಾನು ಊಟ ಮಾಡಿದ್ದೇನೆ, ಇನ್ನೂ ಅದು ಜೀರ್ಣ ಆಗಿಲ್ಲ ಅಂದರೆ ನನ್ನ ಹೊಟ್ಟೆಯಲ್ಲಿ ಇನ್ನೂ ಇದೆ ಅಂತ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಯು ಹ್ಯಾವ್ ಈಟನ್ ಫುಡ್, ನೀನು ಊಟ ಮಾಡಿದ್ದೀಯಾ ಅಥವಾ ನೀವು ಊಟ ಮಾಡಿದ್ದೀರಾ. ದೇ ಹ್ಯಾವ್ ಈಟನ್ ಫುಡ್, ಅವರು ಊಟ ಮಾಡಿದ್ದಾರೆ. ಹಿ ಹ್ಯಾಸ್ ಈಟನ್ ಫುಡ್, ಅವನು ಊಟ ಮಾಡಿದ್ದಾನೆ.
ಶಿ ಹ್ಯಾಸ್ ಈಟನ್ ಫುಡ್, ಅವಳು ಊಟ ಮಾಡಿದ್ದಾಳೆ. ಇಟ್ ಹ್ಯಾಸ್ ಈಟನ್ ಫುಡ್, ಅದು ಊಟ ಮಾಡಿದೆ. ರಾಮ್ ಹ್ಯಾಸ್ ಈಟನ್ ಫುಡ್, ರಾಮ್ ಊಟ ಮಾಡಿದ್ದಾನೆ. ಬೇರೆ ಎಕ್ಸಾಂಪಲ್ ನೋಡೋದಾದ್ರೆ, ಐ ಹ್ಯಾವ್ ಸಂಗ್ ಅ ಸಾಂಗ್. ಸಂಗ್ ಇಸ್ ದ ಥರ್ಡ್ ಫಾರ್ಮ್ ಆಫ್ ವರ್ಬ್ ಆಫ್ ಸಿಂಗ್. ಸಿಂಗ್, ಸ್ಯಾಂಗ್, ಸಂಗ್. ಶಿ ಹ್ಯಾಸ್ ಸಂಗ್ ಅ ಸಾಂಗ್. He has sung a song. They have sung a song. You have sung a song. So the last form of present tense is present perfect continuous tense. Present perfect continuous tense ಅನ್ನು ನಾವು action started already ಅಂದರೆ action started in the past and still continuing now ಅಂದರೆ ಕೆಲಸ ಆಲ್ರೆಡಿ ಹಿಂದೆ ಆರಂಭ ಆಗಿದೆ, ಅದು ಇನ್ನೂ ಮುಂದುವರಿಯುತ್ತಿದೆ ಅಂತ ಹೇಳುವಾಗ ನಾವು ಈ ಟೆನ್ಸ್ನ ಯೂಸ್ ಮಾಡ್ತೀವಿ. ಫಸ್ಟ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಬೇಸ್ಡ್ ಆನ್ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ, ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ OBJ. OBJ ಅಂದರೆ ಆಬ್ಜೆಕ್ಟ್. ಇಲ್ಲಿ ಪರ್ಫೆಕ್ಟ್ ಮತ್ತು ಕಂಟಿನ್ಯೂಸ್ ಟೆನ್ಸ್ ಎರಡು ಮಿಕ್ಸಪ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಬೀನ್ ಎಕ್ಸ್ಟ್ರಾ ಯೂಸ್ ಮಾಡ್ತೀವಿ. ಅಗೇನ್ ಸಬ್ಜೆಕ್ಟ್ ಐ, ಯು, ದೇ ಇದ್ದಾಗ ಹ್ಯಾವ್ ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್ ಅಥವಾ ಯಾರದೇ ಹೆಸರಿದ್ದಾಗ ಹ್ಯಾಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ಸಬ್ಜೆಕ್ಟಿಗೂ ಬೀನ್ ಇರುತ್ತೆ. ಆ್ಯಂಡ್ ಎಲ್ಲ ಸಬ್ಜೆಕ್ಟಿಗೂ ಸಬ್ಜೆಕ್ಟ್ ಯಾವುದೇ ಇರಲಿ ವರ್ಬ್ V1 ಪ್ಲಸ್ ING ಇರುತ್ತೆ. ಫಸ್ಟ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ING. ನಾವೇನು ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಲ್ಲ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ING, ಅದೇ ರೀತಿ ಇಲ್ಲೂ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್. ಐ ಹ್ಯಾವ್ ಬೀನ್ ಈಟಿಂಗ್ ಫುಡ್. ನಾನು ಊಟ ಮಾಡುತ್ತಾ ಇದ್ದೇನೆ ಅಂದರೆ ನಾನು ಊಟ ಮಾಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ, ಇನ್ನೂ ಅದು ನಡೀತಾನೇ ಇದೆ, ಇನ್ನೂ ಮಾಡುತ್ತಾನೇ ಇದ್ದೀನಿ. ನಾನು ಊಟ ಮಾಡುತ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ಈಟಿಂಗ್ ಫುಡ್. ಅಥವಾ ಐ ಹ್ಯಾವ್ ಬೀನ್ ಈಟಿಂಗ್ ಫುಡ್ ಫಾರ್ 30 minutes. ನಾನು 30 ನಿಮಿಷದಿಂದ ಊಟ ಮಾಡುತ್ತಾ ಇದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಆಲ್ಮೋಸ್ಟ್ ನಾವು ಯೂಸ್ ಮಾಡುವಾಗ ಟೈಮ್ ಡ್ಯೂರೇಷನ್ ಕೂಡ ಹೇಳ್ತೀವಿ. ಐ ಹ್ಯಾವ್ ಬೀನ್ ಈಟಿಂಗ್ ಫುಡ್ ಫಾರ್ 30 minutes. ಐ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ 5 hours. ನಾನು 5 ಗಂಟೆಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಡ್ಯೂರೇಷನ್ ಇದ್ದಾಗ ಜಾಸ್ತಿಯಾಗಿ ಈ ಟೆನ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋಗೋಣ. ಯು ಹ್ಯಾವ್ ಬೀನ್ ಈಟಿಂಗ್ ಫುಡ್. ದೇ ಹ್ಯಾವ್ ಬೀನ್ ಈಟಿಂಗ್ ಫುಡ್. Ram and Sita have been eating food. She has been eating food. He has been eating food. It has been eating food. Ram has been eating food. ಬೇರೆ ಎಕ್ಸಾಂಪಲ್ ನೋಡಿ. I have been singing song for 2 hours. She has been singing song for 2 hours. He has been singing song for 2 hours. You have been singing song for 2 hours. Ram has been singing song for 2 hours. ಇನ್ನೊಂದು ಎಕ್ಸಾಂಪಲ್ ನೋಡಿ. ಐ ಹ್ಯಾವ್ ಬೀನ್ ಕಮ್ಮಿಂಗ್ ಹಿಯರ್ ಫಾರ್ 2 years. ನಾನು 2 ವರ್ಷಗಳಿಂದ ಇಲ್ಲಿಗೆ ಬರುತ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ಕಮ್ಮಿಂಗ್ ಹಿಯರ್ ಫಾರ್ 2 years. ಸೊ ಇವಿಷ್ಟು ಪ್ರೆಸೆಂಟ್ ಟೆನ್ಸ್ನ 4 ಫಾರ್ಮ್ಸ್. ಕ್ವಿಕ್ಕಾಗಿ ಒಮ್ಮೆ ರೀಕಾಲ್ ಮಾಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಾವು ಡೈಲಿ ಆ್ಯಕ್ಷನ್ಸ್ ಬಗ್ಗೆ ಹೇಳುವಾಗ, ಡೈಲಿ ಹ್ಯಾಬಿಟ್ಸ್ ಬಗ್ಗೆ ಹೇಳುವಾಗ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ರೈಟ್ ನಾವು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಆಲ್ರೆಡಿ ನಾನು ಕೆಲಸ ಮಾಡಿದ್ದೀನಿ ಆ್ಯಂಡ್ ಅದರ ಫಲ ಇನ್ನೂ ಇದೆ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಸ್ಟಿಲ್ ಕಂಟಿನ್ಯೂ ಆಗ್ತಾ ಇದೆ, ಇನ್ನೂ ಕಂಟಿನ್ಯೂ ಆಗ್ತಿದೆ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಸೊ ಪ್ರೆಸೆಂಟ್ ಟೆನ್ಸ್ನ 4 ಫಾರ್ಮ್ಸ್ ಕೂಡ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪಾಸ್ಟ್ ಟೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.